ನಾನು ನಿಮ್ಗೆ ಹೇಳ್ತೀನಿ ಕೇಳಿ, 8 8 8 ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಯಾವಾಗಲೂ ಕೂಡ. 8 ನನಗೆ ಅದೃಷ್ಟದ ಗಂಟಿದ್ದಂಗೆ, ಯಾರೂ ಸೋಲ್ಸೋಕ್ಕಾಗಲ್ಲ. ನನಗೆ ಗೊತ್ತಿರಲಿದ್ದು 2008ರಲ್ಲಿ MLA ಆದೆ, 2018ರಲ್ಲಿ MLA ಆದೆ, 2020 ನಾನೇ MLA ಇಲ್ಲಿ. ಯಾವುದೇ ಕಾರಣಕ್ಕೂ ಯಾವುದೇ ರೀತಿ ಚುನಾವಣೆ ಆಗಲಿ ಪರವಾಗಿಲ್ಲ, ನಾನು ರೆಡಿ ಇದ್ದೀನಿ. ಸೊ ಆ ನಿಟ್ಟಿನಲ್ಲಿ ಯಾವ ರೀತಿ ತಯಾರು ಮಾಡ್ಕೋಬೇಕು. ಹಿಂದೆ ಸೋತಿದ್ದು ಎಷ್ಟು ಗೊತ್ತಾ? 2013ರಲ್ಲಿ ಸೋತಿದ್ದೆಷ್ಟು ಕೇವಲ 1-1.5 ಸಾವಿರ ಚಿಲ್ಲರೆ ಅಷ್ಟೇ. ಈಗ 2.5-3 ಸಾವಿರ ಚಿಲ್ಲರೆ ಸೋತಿದ್ದಷ್ಟೇ. ನಾನು ಭಾಳ ಮಾರ್ಜಿನಲ್ಲಿ ಸೋತಿದ್ದು. ಸೊ ಈ ನಿಟ್ಟಿನಲ್ಲಿ ಮುಂದೆ ಆ ತಪ್ಪನ್ನು ಮಾಡಲ್ಲ. ಆಗಿರೋಂಥ ತಪ್ಪನ್ನು ತಿದ್ಕೊಂಡು ಈ ಕ್ಷೇತ್ರ ಮತ್ತೆ ನಮ್ಮ ಕಾರ್ಯಕರ್ತರಿಗೆ ಏನೋ ಕನಸಿದೆಯಲ್ಲ, ಮತ್ತೆ ನಮ್ಮ ಗೌರಿಶಂಕರ್ನ ಮತ್ತೆ ಕರ್ಕೊಂಬಂದು MLA ಮಾಡಬೇಕು ಅನ್ನೋದೇನು ಇಟ್ಕೊಂಡವ್ರೋ ಖಂಡಿತವಾಗಿ 100% ನಾನು ಈಗಲೇ ಚುನಾವಣೆ ಮಾಡೋಕ್ಕೆ ತಯಾರಾಗಿದ್ದೀನಿ. ನಾನು ಮಾಡಿದ ತಪ್ಪನ್ನು ಮತ್ತೆ ಮಾಡಲ್ಲ. ಪಾರ್ಟಿಗೆ ಸೇರೋಂಥ ಸಂದರ್ಭದಲ್ಲಿ ಒಂದಷ್ಟು ಭರವಸೆಗಳನ್ನ ಕೊಟ್ಟಿದ್ದು, ಯಾಕೆಂದರೆ ಕ್ಷೇತ್ರದ ಜನನೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾರೆ, ಏನೋ ಹುದ್ದೆಗಳು ಸಿಗಲೇಬೇಕು ಅನ್ನೋದು. ಆ ಕೊಟ್ಟಂಥ ಭರವಸೆನ ಈಗ ಈಡೇರಿಸ್ತಾರ? ಅಲ್ಲ ನೋಡಿ, ನಾವು DK ಶಿವಕುಮಾರ್ ಸಾಹೇಬರು CM ಆದಮೇಲೆ ನಮಗೆಲ್ಲ ನಾವು ಅಧಿಕಾರ ಸಿಗ್ದಂಗೂ ಆಯ್ತದೆ, ನಾವೇ CM ಆದಂಗೂ ಆಯ್ತದೆ. ಈಗ ಅವ್ರು ಏನು ಕೊಡಲಿ ಬಿಡಲಿ, ನಮಗೆ ಒಂದು ಶಕ್ತಿ ನಮಗೆ ನಮ್ಮ ತಾಲೂಕು ವ್ಯಾಪ್ತಿಲ್ಲ. ಮತ್ತು ಪರಮೇಶ್ವರ್ ಅವರು ಈಗ ನಾನೇನವರು ಕೂಡ ಇಲ್ಲ ಅಂದಿಲ್ಲ ಪಾಪ. ಅವರು ಪರಮೇಶ್ವರ್ ಅವ್ರು ಹೋದಾಗ ಹಳೆ ಬಾಂಡಿಂಗ್ ನಮ್ಮದು ಸಂಬಂಧ ಇದ್ದಂಗೆ ಬಿಡಿ. ಚನ್ನಗಪ್ಪ ಅವರು ಮತ್ತು ಪರಮೇಶ್ವರ್ ಸಾಹೇಬರು ಅಂಟಮ್ರು ಇದ್ದಂಗೆ ಮೊದಲಿಂದ ಕೂಡ ಈ ಜಿಲ್ಲೆನಲ್ಲಿ ಗೊತ್ತಿರಲಿ. ಸೊ ಆ ಬಾಂಡಿಂಗ್ ಇದೆ. ಡೆವಲಪ್ಮೆಂಟ್ಗೋ ಇನ್ನೊಂದಕ್ಕೂ ಅಧಿಕಾರಕ್ಕೋ ನಮ್ಮ ಶಕ್ತಿ ಅವ್ರವ್ರು ಇದು ನೋಡಿ ಹೈಕಮಾಂಡೋ ಅಥವಾ CM ಸಾಹೇಬರು ಪರಮೇಶ್ವರ್ ಸಾಹೇಬರು ಡಿಸೈಡ್ ಮಾಡ್ತಾರೆ. ಅಲ್ಲ, ಕಾದ್ ನೋಡಿ ಅಂತ ಹೇಳಿ ನಿಮಗೆ ಗೊತ್ತಾಗುತ್ತಲ್ಲ. ಸ್ವಲ್ಪ ದಿವಸ ಕಾದ್ ನೋಡಿ ನಿಮಗೆ ಗೊತ್ತಾಗುತ್ತೆ. ಅಲ್ಲ ನೋಡಿ, ಈಗ ಸಿದ್ದರಾಮಯ್ಯನವರು ಎಲ್ಲ ಒಂದು ಕಡೆ ಭಾಳ ನೀಟಾಗಿ ಅವರೇ ಕೂತು ಇವತ್ತು ನೀವು CM ಆಗಬೇಕು ಅನ್ನೋಂಥದ್ದು ಭಾಳ ಏನೂ ಸಮಸ್ಯೆ ಇಲ್ದಂಗೆ ಏನೇನೋ ಸೃಷ್ಟಿಯಾಗಿತ್ತು ಈ ರಾಜ್ಯದಲ್ಲಿ. ಅಯ್ಯೋ ಸಿದ್ದರಾಮಯ್ಯ ಇಳಿಸ್ಬಿಟ್ರೆ ಹಂಗೆ ಬ್ಲಾಸ್ಟ್ ಆಗೋಗ್ತದೆ ಕೆಲವು ನೋಡ್ತಿದ್ದೆ. ಇನ್ನೇನು ಬಿದ್ದೇ ಹೋಯ್ತು ಸರ್ಕಾರ, ನಾನು ಮಂತ್ರಿ ಆಗಿಬಿಡ್ತೀನಿ ಅನ್ನೋದು ಕೆಲವು ಸ್ಟೇಟ್ಮೆಂಟ್ ನಾನು ಹೇಳಬಲ್ಲ ಈ ಜಿಲ್ಲೆಯಲ್ಲಿ ಮಾತಾಡಿರೋದನ್ನ. ಕೆಲವು ಭವಿಷ್ಯ ಹೇಳೋರವ್ರೆ ನಮ್ಮ ಜಿಲ್ಲೆಯಲ್ಲಿ. ಪಾಪ ಇನ್ನೇನು 6 ತಿಂಗಳಿಗೆ ಬಿದ್ದೋಯ್ತು, ಸರ್ಕಾರ ಬಿದ್ದೋಯ್ತು, ಹೊರಟೋಯ್ತು, DK ಅವರು CM ಆಗಲ್ಲ, ಇವೆಲ್ಲ ಚರ್ಚೆಗಳಾಗ್ತಿತ್ತು. ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಬಿಟ್ಕೊಟ್ಬಿಡ್ತಾರಾ DK ಶಿವಕುಮಾರ್ ಅವ್ರಿಗೆ ಅನ್ನೋಂಥ ಚರ್ಚೆ ಆಗ್ತಿತ್ತು. ಎಲ್ಲರೂ ಸ್ವಲ್ಪ ಗೊಂದಲ ಆಯಿತಾ? ಸ್ವಲ್ಪ ಎಲ್ಲರೂ ಕೂಡ ಮಂತ್ರಿಮಂಡಲ ಮಾಡಬೇಕಾದಾಗಲಿ ಅಥವಾ ಸಿದ್ದರಾಮಯ್ಯ ಸಾಹೇಬರು DK ಶಿವಕುಮಾರ್ ಅವ್ರಿಗೆ CM ಮಾಡೋಂಥ ವಿಚಾರ ಎಲ್ಲ ಸ್ವಲ್ಪ ಗೊಂದಲ ಆಯಿತಾ? ನೀಟಾಗಿ ಮುಗಿಸ್ಕೊಡ್ಲಿಲ್ವಾ? ಇದು ಹೈಕಮಾಂಡು ಸ್ಟ್ರಾಂಗ್ ಇದೆ ನಮ್ಮಲ್ಲಿ. ಸೊ ನಿಟ್ಟಿನಲ್ಲಿ ಯಾವ್ಯಾವ ಟೈಮಲ್ಲಿ ಯಾರ್ಯಾರಿಗೆ ಏನು ಉದ್ಯೋಗ ಕೊಡಬೇಕು ಸಿಗುತ್ತದೆ. ಕ್ಷೇತ್ರ ಬದಲಾವಣೆ ಮಾಡ್ತಾರೆ ಅನ್ನೋದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಇರ್ತಕ್ಕಂಥದ್ದು. ಇದಕ್ಕೆ ಏನು ಹೇಳ್ತೀರಾ? ಯಾವುದೇ ಕಾರಣಕ್ಕೂ ತುಮಕೂರು ಗ್ರಾಮಾಂತರ ಬಿಟ್ಟು ಬೇರೆ ಕ್ಷೇತ್ರ ಸ್ಪರ್ಧೆ ಮಾಡಲ್ಲ. ಇದು ಮನಸ್ಸಲ್ಲಿ ಇಟ್ಕೊಬಿಡಿ ದಯವಿಟ್ಟು. ಆ ಗೊಂದಲ ತೆಗೆದುಬಿಡಿ, ಬೇಡ, ಯಾವುದೇ ಕಾರಣಕ್ಕೂ ಇಲ್ಲ ಅಂದರೆ ನಾನು ಕುಮಾರಣ್ಣನ ಬಿಟ್ಟು ಯಾಕೆ ಬರಬೇಕಾಗಿತ್ತು? ನೀವು ಅರ್ಥ ಮಾಡ್ಕೊಳ್ಳಿ. ಕುಮಾರಣ್ಣ ಈಗ ನನಗೇನು ಕುಮಾರಣ್ಣನ ಕಮ್ಮಿ ಮಾಡಿರಲಿಲ್ಲ, ದೇವೇಗೌಡರು ನಮಗೇನು ಕಮ್ಮಿ ಮಾಡಿರಲಿಲ್ವಲ್ಲ. ನಾವೇನಕ್ಕೆ ಅಂತ ಹೇಳೇ ಬಂದಿದ್ವಿ. ಇಲ್ಲಿ ನಾನು ಒಂದಾಗ್ಬೋದು, ಕಾರ್ಯಕರ್ತರು ಊರುಗಳಲ್ಲಿ ಒಂದಾಗಲ್ಲ. ಇಲ್ಲಿದ್ದಾರೆ ಕೇಳಿ, ಇವರು ಒಂದಾಗಲ್ಲ. ಅಷ್ಟು ಜಿದ್ದಾಜಿದ್ದಿ ಕ್ಷೇತ್ರ ನಮ್ಮದು. ಸೊ ಹಾಗಾಗಿ ಈ ಥರ ಪರಿಸ್ಥಿತಿ ಇದೇ ಕಾರಣ ಅಂತ ಕುಮಾರನಿಗೆ ಹೇಳಿ ಹೊರಗೆ ಬಂದೇ ಬಿಟ್ಟರೆ ವಿನ ಈಗ ಹೆಂಗೆ ಮತ್ತೆ ನಾವು ಆ ರೀತಿ ಒಂದಾಗನೆ ಮಾಡಿ ಚುನಾವಣೆ ಮಾಡೋಕ್ಕಾಯ್ತದೆ? ಸಾಧ್ಯ ಇಲ್ಲ. ಈ ಜಿಲ್ಲೆನಲ್ಲಿ ಯಾವುದೇ ಕಾರಣಕ್ಕೂ ತುಮಕೂರು ಗ್ರಾಮಾಂತರ ಬಿಟ್ಟರೆ ಬೇರೆ ವಿಧಾನಸಭಾ ಕ್ಷೇತ್ರಕ್ಕೆ ಹೋಗೋ ಪ್ರಶ್ನೆ ಇಲ್ಲ. ಥ್ಯಾಂಕ್ ಯು. ತುಮಕೂರಲ್ಲಿ ಟೂಡಾ ಮತ್ತು APMC ಅಧ್ಯಕ್ಷ ಸ್ಥಾನಗಳು ಇಲ್ಲಿವರೆಗೂ ನೇಮಕ ಆಗಿಲ್ಲ. ಈಗ ಮಾಡಿಸ್ತೀವಿ. ಯಾಕಂದರೆ ನಾನು ಪರಮೇಶ್ವರ್ ಅವರಿಗೆ ಈಗಾಗಲೇ ಸುಮಾರು 3-4 ಸರಿ ಭೇಟಿಯಾದಾಗ ಹೇಳಿದೆ, ಅಣ್ಣ APMC ಮುಗಿಸ್ಕೊಟ್ಬಿಡಿ, ಒಂದು 16-17 ಜನ ಒಳ್ಳೊಳ್ಳೆ ಕಾರ್ಯಕರ್ತರಿಗೆ ಅಧಿಕಾರ ಸಿಗುತ್ತೆ, ಮತ್ತು ಟೂಡಾ ಮುಗಿಸ್ಕೊಟ್ಬಿಡಿ, ಇನ್ನೊಂದು ಅವಧಿ ಮಾಡ್ಬೋದು ಅಂತ ಅವ್ರಿಗೆ ಗಮನಕ್ಕೆ ತಂದಿದ್ದೆ. ಅವರೆಲ್ಲ ಒಂದು ಕಡೆ ಆಯಿತು ಶಂಕರ್ ಮಾಡ್ತೀನಿ ಅಂತ ನಂತವು ಕೂಡ ಭರವಸೆ ಕೊಟ್ಟರು, ಯಾಕೆ ಮಾಡಲಿಲ್ಲ. ಬಟ್ ಈಗ ಮತ್ತು DCM ಆಗೋರೆ, ಅತಿ ಶೀಘ್ರವಾಗಿ ಅವ್ರ ಗಮನಕ್ಕೂ ತಂದು, ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೂ ತಂದು ಅತಿ ಶೀಘ್ರವಾಗಿ APMC ಮತ್ತು ಟೂಡಾ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ನಾನು ಜೊತೆ ಮಾತಾಡ್ತೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.